ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಕ್ಯಾನ್ಸರ್ ಸಮಸ್ಯೆಯಿಂದ ಮಹಿಳೆಯರು ಅತಿ ಹೆಚ್ಚಾಗಿ ಬಳಲ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ಯಾವೆಲ್ಲ ರೀಸನ್ಸ್ಗೆ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಯಾವೆಲ್ಲ ಕಾರಣಗಳಿಗಾಗಿ ಕಾಣಿಸ್ಕೊಳ್ಳುತ್ತೆ, ಸಿಂಪ್ಟಮ್ಸ್ ಯಾವೆಲ್ಲ ರೀತಿ ಕಾಣಿಸ್ಕೊಳ್ಳುತ್ತೆ, ಮುಖ್ಯವಾಗಿ ಸೈಡ್ ಕೇರ್ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನನ್ನ ಜೊತೆಗೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಡಾಕ್ಟರ್ ಸುಶ್ರುತಾ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಡಾಕ್ಟರ್ ಶ್ರುತಿ ಶಿವದಾಸ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ನಾನು ಈಗಾಗಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮುಂಚೆ ಎಲ್ಲ ತುಂಬಾ ರೇರ್ ಕೇಸಸ್ ನೋಡ್ತಾ ಇದ್ವಿ, ಬಟ್ ಈಗ ಆ ರೀತಿಯಾಗಿಲ್ಲ. ಸಾಕಷ್ಟು ಜನ ಕ್ಯಾನ್ಸರ್ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಹಾಗೆ ಕ್ಯಾನ್ಸರ್ ಸಮಸ್ಯೆ ಬಗ್ಗೆ ಸಾಕಷ್ಟು ಜನರಿಗೆ ನಾಲೆಡ್ಜ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಯಾವೆಲ್ಲ ರೀತಿಯಾದಂತಹ ಕ್ಯಾನ್ಸರ್ಸ್ ಕಾಣಿಸ್ಕೊಳ್ತಾ ಇದೆ ಡಾಕ್ಟರ್, ಹಾಗಾದ್ರೆ ತಿಳಿಸ್ಕೊಡಿ. ಹೌದು ಕಾವ್ಯ, ಈಗಿನ ಕಾಲದಲ್ಲಿ ಕ್ಯಾನ್ಸರ್ ಅನ್ನೋದಂಥದ್ದು ಯಾವುದೇ ಬೇರೆ ಕಾಯಿಲೆ ತರ ಆಗಿದೆ. ಸೊ ಕ್ಯಾನ್ಸರ್ ಕೂಡ ಇವಾಗ ನಾವು ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಅದೇ ತರ ಕ್ಯಾನ್ಸರ್ ಕೂಡ ಒಂದು ಕ್ರಾನಿಕ್ ಡಿಸೀಸ್ ಅಂತಾನೆ ಹೇಳ್ತೀವಿ. ಸೊ ಮಹಿಳೆಯರಲ್ಲಿ ಅತಿ ಸಾಮಾನ್ಯವಾದಂತ ಕಾಯಿಲೆ ಕ್ಯಾನ್ಸರ್ ಅಂದ್ರೆ ಪ್ರಪಂಚದಾದ್ಯಂತ ಮತ್ತೆ ನಮ್ಮ ಭಾರತ ದೇಶದಲ್ಲೂ ಕೂಡ ಸ್ತನ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಅದನ್ನ ನೆಕ್ಸ್ಟ್ ಬರುವಂತದ್ದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್. ಅದಾದ್ಮೇಲೆ ಅಂಡಾಂಶ ಒವ್ಯಾರಿಯನ್ ಕ್ಯಾನ್ಸರ್. ನೆಕ್ಸ್ಟ್ ಬರುವಂತದ್ದು ಗರ್ಭಾಶಯದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಅದಾದ್ಮೇಲೆ ದೊಡ್ಡ ಕರಳಿನ ಕ್ಯಾನ್ಸರ್ ಅಂದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್. ಅದರ ನಂತರ ಲಂಗ್ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ಸ್. ಮತ್ತೆ ಅತಿ ಹೆಚ್ಚಾಗಿ ಮಹಿಳೆಯರಲ್ಲಿ ಗಂಡಸರಿಗಿಂತ ಜಾಸ್ತಿ ಕಾಣಿಸ್ಕೊಳ್ಳುವಂತ ಕ್ಯಾನ್ಸರ್ ಅಂದ್ರೆ ಥೈರಾಯ್ಡ್ ಕ್ಯಾನ್ಸರ್. ಎಸ್ ಡಾಕ್ಟರ್, ಇನ್ನು ಕ್ಯಾನ್ಸರ್ ಬಗ್ಗೆ ಈಗಾಗಲೇ ಡಾಕ್ಟರ್ ಹೇಳ್ತಾ ಇದ್ರು, ಬ್ರೆಸ್ಟ್ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಮಹಿಳೆಯರಲ್ಲಿ ಅಂತ. ಡಾಕ್ಟರ್, ಇನ್ನು ಸ್ತ್ರೀಯರಲ್ಲಿ ಯಾವೆಲ್ಲ ರೀತಿಯಾದಂತಹ ಕ್ಯಾನ್ಸರ್ಸ್ ಕಾಣಿಸ್ಕೊಳ್ತಾ ಇದೆ, ಏನೆಲ್ಲ ಕಾಸಸ್ ಇರುತ್ತೆ, ಜೊತೆಗೆ ಯಾವೆಲ್ಲ ರೀಸನ್ಗೆ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ? ಈಗ ಡಾಕ್ಟರ್ ಸುಶ್ರುತ ಹೇಳಿದ್ದಂಗೆ ನಾನು ಮೇನ್ಲಿ ಗೈನಕಾಲಜಿಕ್ ಆಂಕಾಲಜಿಸ್ಟು. ಸೊ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಅಂತ ನಾವು ಹೇಳಿದ್ರೆ ಜನನ ಅಂಗದ ಕ್ಯಾನ್ಸರ್ಸ್ ಅಷ್ಟೇ. ಸೊ ಗರ್ಭಾಶಯ ಇರ್ಬೋದು, ಗರ್ಭಕಂಡದ್ದು ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್, ಅಂಡಾಶಯದ ಇರ್ಬೋದು, ಮತ್ತೆ ಕೆಳಗಡೆ ಹೊರಗಡೆ ಇರೋ ಸ್ಕಿನ್ ನಾವು ವಾಲ್ವಾ ಅಂತ ಮೆಡಿಕಲಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಯೋನಿ ಭಾಗ ಅಥವಾ ವಜೈನಾದು ಕ್ಯಾನ್ಸರ್ಸು. ಇದೆಲ್ಲ ಹಲವಾರು ರೀಸನ್ಸ್ ಇರುತ್ತೆ. ಸೊ ನಾವು ಹೇಳಕ್ ಹೋದ್ರೆ ಡಾಕ್ಟರ್ ಸುಶ್ರುತ ಹೇಳಿದ್ರು, ಮೋಸ್ಟ್ ಕಾಮನ್ ಆಗಿ ಲೇಡೀಸ್ ಅಲ್ಲಿ ಕಾಣ್ತಾ ಬರೋದು ಬ್ರೆಸ್ಟ್ ಆದ್ಮೇಲೆ ಸರ್ವೈಕಲ್ ಕ್ಯಾನ್ಸರು. ಸೊ ಸರ್ವೈಕಲ್ ಕ್ಯಾನ್ಸರು, ಯೋನಿ ಭಾಗದ್ದು ಕ್ಯಾನ್ಸರು, ವಾಲ್ವೆಲ್ ಕ್ಯಾನ್ಸರು, ಇದು ಮೂರೂ ಸೆಕ್ಷುವಲ್ ಆಕ್ಟಿವಿಟಿ ಸಂಬಂಧ ಒಂದು HPV ವೈರಸ್ ಇಂದ ಬರೋದು. ಯೂಟ್ರೈನ್ ಕ್ಯಾನ್ಸರ್ ಅಥವಾ ಗರ್ಭಾಶಯದ್ದು ಕ್ಯಾನ್ಸರು ಇಸ್ ಮೇನ್ಲಿ ಹಾರ್ಮೋನಲ್ ರಿಲೇಟೆಡ್. ಸೊ ಹಂಗಾದ್ರೆ ಈಗ ಬ್ಲೀಡಿಂಗ್ ಇರ್ರೆಗ್ಯುಲಾರಿಟೀಸ್ ಇರೋರು, ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ ಅಲ್ವಾ, PCOS ಅಂತ ಈಗ ಎಲ್ಲರಿಗೂ ಗೊತ್ತು. ಸೊ PCOS ರಿಲೇಟೆಡ್, ಇದರಿಂದ ಬ್ಲೀಡಿಂಗ್ ಮತ್ತೆ ಮೆನೋಪಾಸ್ ಆಗೋ ಟೈಮಲ್ಲಿ ಬ್ಲೀಡಿಂಗ್ ಇಶ್ಯೂಸ್ ಜಾಸ್ತಿ ಇರೋರಿಗೆ ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಬರೋ ಕ್ಯಾನ್ಸರು ಯೂಟ್ರೈನ್ ಕ್ಯಾನ್ಸರು. ಅಂಡಾಶಯದ ಕ್ಯಾನ್ಸರು ಆಕ್ಚುಲಿ ಒಂದು ರೀತಿ ನಾನು ಹೇಳಿದ್ರೆ ಅದಕ್ಕೆ ಒಂದು ಫಿಕ್ಸ್ಡ್ ರೀಸನ್ ಅಂತ ನಮಗೆ ಹೇಳಕ್ಕಾಗಲ್ಲ, ಬಟ್ ಅದು ಹಲವಾರು ರೀಸನ್ಸ್ ಇಂದ ಬರ್ಬೋದು. ಬಟ್ ಒನ್ ಆಫ್ ದ ಮೋಸ್ಟ್ ಕಾಮನ್, ರಿಲೇಟಿವ್ಲಿ ಕಾಮನ್ ಕಾಸಸ್ ಏನಂದ್ರೆ ಜೆನೆಟಿಕ್, ಹೆರಿಡಿಟರಿ ಆಗಿ ಅಂಡಾಶಯದ್ದು ಕ್ಯಾನ್ಸರ್ ಬರ್ಬೋದು. ಎಸ್ ಡಾಕ್ಟರ್, ಇನ್ನು ಹೇಳ್ತಾ ಇದ್ರು ಡಾಕ್ಟರ್ ಕೂಡ ಹೆರಿಡಿಟಿಯಾಗಿ ಕ್ಯಾನ್ಸರ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಎಲ್ಲಾ ಕ್ಯಾನ್ಸರ್ಗಳು ಕೂಡ ಹೆರಿಡಿಟಿಯಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತಾ, ಹೇಗೆ ಡಾಕ್ಟರ್? ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಾತಾಡಿದಾಗ ಎಲ್ಲರೂ ನನ್ನ ಪೇಷಂಟ್ಸ್ ಕೇಳೋದು ಒಂದೇ ಪ್ರಶ್ನೆ, ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗೂ ಇಲ್ಲ, ಅವ್ರಿಗೆ ಹೇಗ್ ಬಂತು ಅನ್ನೋವಂಥದ್ದು. ಸೊ ನಾವಿಲ್ಲಿ ತಿಳ್ಕೊಬೇಕಾಗುವಂತ ವಿಷಯ ಏನಂದ್ರೆ, ಇವಾಗ 100 ಜನದಲ್ಲಿ ಕ್ಯಾನ್ಸರ್ ನೋಡಿದೆ ನಾವು ಬ್ರೆಸ್ಟ್ ಕ್ಯಾನ್ಸರ್, ಅದ್ರಲ್ಲಿ ಬರೀ 5 to 10%, ಐ ವಿಲ್ ರಿಪೀಟ್, 5ರಿಂದ 10% ಮಾತ್ರ ಹೆರಿಡಿಟರಿ ಆಗಿರುತ್ತೆ. ಸೊ 90% ಆದಂತ ಕ್ಯಾನ್ಸರ್ಗಳು ಯಾವುದು ಹೆರಿಡಿಟರಿ, ಹಂಗಂದ್ರೆ ಕುಟುಂಬದ ಇತಿಹಾಸ ಇವಿಲ್ಲದೆ ನಾವು ನೋಡುವಂತ ಕ್ಯಾನ್ಸರ್ಸ್. ಎಸ್ ಡಾಕ್ಟರ್, ಇನ್ನು ಶುರುವಿನ ಸಂದರ್ಭದಲ್ಲೇ ಅಂದ್ರೆ ಸ್ಟಾರ್ಟಿಂಗ್ ಹಂತದಲ್ಲೇ ಕ್ಯಾನ್ಸರ್ ಅನ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಬೋದು ಡಾಕ್ಟರ್? ಸೊ ಇದಕ್ಕೆ ನೀವು ಹೇಳಿದ್ದ ಅದಕ್ಕೆ ನಾವು ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸಿಂಪ್ಟಮ್ಸ್ ಇಲ್ಲದೆ, ಏನ್ ಇಶ್ಯೂಸ್ ಇಲ್ಲದೆ ಇರೋರ್ಗೂ ಕೂಡ ನಾವು ಕ್ಯಾನ್ಸರ್ ಬರೋ ಮುಂಚೆ ಇರೋ ಸ್ಟೇಜ್ ನಾವು ಪ್ರೀ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಸ್ಟೇಜ್ ಅಲ್ಲಿ ಮುಂಚೆನೆ ಕಂಡು ಹಿಡಿಬಹುದು. ಸೊ ಅದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಲೇಡೀಸ್ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ಸ್ಕ್ರೀನ್ ಮಾಡೋದು ಒಂದು ಬ್ರೆಸ್ಟ್ ಕ್ಯಾನ್ಸರ್, ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಸೊ ಅದಕ್ಕೆ ನಾವು ಮ್ಯಾಮೋಗ್ರಾಮ್ ಅಂತ ಒಂದು ಟೆಸ್ಟ್ ಹೇಳ್ತೀವಿ. ಅಂಡ್ ಸರ್ವೈಕಲ್ ಕ್ಯಾನ್ಸರ್ಗೆ ಸೊ ವಿ ಡೂ ಅ ಟೆಸ್ಟ್ ಕಾಲ್ಡ್ ಪ್ಯಾಪ್ ಸ್ಮಿಯರ್.
ಅದು ಬಿಟ್ಟು ಮಿಕ್ಕಿದ ಕ್ಯಾನ್ಸರ್ಸ್ ಸಿಂಪ್ಟಮ್ಸ್ ಇದ್ರೆ ನಾವು ಸಿಂಪ್ಟಮ್ಸ್ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ, ಸಿಂಪ್ಟಮ್ಸ್ ಇದ್ರೆ ಬೇಗ ಬನ್ನಿ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರು ಕೆಲವೊಂದು ಕ್ಯಾನ್ಸರ್ಗಳಿಗೆ ಸಿಂಪ್ಟಮ್ಸ್ ಇರುತ್ತೆ, ಇನ್ನು ಕೆಲವೊಂದು ಕ್ಯಾನ್ಸರ್ಗಳಿಗೆ ಲಾಸ್ಟ್ ಸ್ಟೇಜ್ ಬರೋವರೆಗೂ ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಸೊ ಮಹಿಳೆಯರು ಯಾವ ಏಜ್ ಅಲ್ಲಿ ಹಾಗಾದ್ರೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ ಈ ಕ್ಯಾನ್ಸರ್ ಬಗ್ಗೆ ನಾಲೆಡ್ಜ್ ಇದ್ದಂತಹ ಸಂದರ್ಭದಲ್ಲಿ ಅಂತ ಡಾಕ್ಟರ್? ನೀವು ಹೇಳ್ತಾ ಇರೋದು ಮತ್ತೆ ಕೇಳ್ತಾ ಇರೋ ಕ್ವೆಶನ್ ಈಗಿನ ಕಾಲಕ್ಕೆ ತುಂಬಾ ಇಂಪಾರ್ಟೆನ್ಸ್ ಹೋಲ್ಡ್ ಮಾಡುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿದ್ದಂಗೆ ಮುಂಚೆ ಎಲ್ಲ ತುಂಬಾ ಅಡ್ವಾನ್ಸ್ ಸ್ಟೇಜಸ್ ಅಲ್ಲೇ ಮಾತ್ರ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತಿದ್ವಿ. ಅದಕ್ಕೆ ಎಲ್ರಿಗೂ ಅನ್ಸೋದು ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಮುಗೀತು, ಇನ್ನೇನು ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂತದ್ದು. ಸೊ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ಏನು ಸಿಂಪ್ಟಮ್ಸ್ ಅಥವಾ ಸೈನ್ಸ್ ಅಂದ್ರೆ ಚಿಹ್ನೆಗಳು ಅಥವಾ ತೊಂದರೆ ಇಲ್ದೇ ಇರೋ ಅಂತವ್ರನ್ನ ನಾವು ಟೆಸ್ಟ್ ಮಾಡಿದಾಗ, ಸ್ಕ್ರೀನಿಂಗ್ ಅನ್ನೋವಂಥದ್ದು ಅದು ನಾವು ಟೆಸ್ಟ್ ಮಾಡ್ತಾ ಇರುವಾಗ ಎಲ್ಲ ಟೆಸ್ಟ್ ಮಾಡಿದಾಗ ನಾವು ಈ ಕ್ಯಾನ್ಸರ್ ಅನ್ನೋ ಅಂಥದ್ದನ್ನ ಅತಿ ಅರ್ಲಿ ಸ್ಟೇಜ್ ಅಂದ್ರೆ ಸ್ಟೇಜ್ 0, ಸ್ಟೇಜ್ 1 ಅಲ್ಲಿ ಡಿಟೆಕ್ಟ್ ಮಾಡಿದಾಗ ಇದನ್ನ ನಾವು ಆಲ್ಮೋಸ್ಟ್ ಸ್ಟೇಜ್ 0 100% ಕ್ಯೂರ್ ರೇಟ್ ಅಂತೀವಿ, ಅಂದ್ರೆ ಪೂರ್ತಿ ಗುಣಮುಖವಾಗಿ ಮಾಡಿಸ್ಬೋದು. ಅದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಸ್ಟ್ರೆಸ್ ಮಾಡೋದು ಇವಾಗೆಲ್ಲ. ಸೊ ಸ್ಕ್ರೀನಿಂಗ್ ಯಾವಾಗ ಶುರು ಮಾಡಬೇಕು ಅಂದ್ರೆ, ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಹೇಳೋದು ರೈಟ್ ಫ್ರಮ್ 20 years ಆಫ್ ಏಜ್, ಅಂದ್ರೆ 20 ವರ್ಷದಿಂದಾನೇ ಸ್ಕ್ರೀನಿಂಗ್ ಅನ್ನುವಂಥದ್ದು ಮಾಡುವಾಗ ನಾವು ಫಸ್ಟ್ ಹೇಳೋದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ವಿತ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದು ತಮ್ಮ ಸ್ತನನ ತಾವೇ ಪರೀಕ್ಷೆ ಮಾಡ್ಕೊಳ್ಳೋ ಅಂಥದ್ದು. ಅದ್ರ ಜೊತೆಗೆ ವರ್ಷದಲ್ಲಿ ಒಂದ್ಸತಿ ಇಲ್ಲ 3 ವರ್ಷಕ್ಕೊಂದ್ಸತಿ 40 ವಯಸ್ಸವರೆಗೂ ನಾವು ಒಂದ್ಸತಿ ಹೋಗಿ ಕ್ಯಾನ್ಸರ್ ತಜ್ಞರು ಇಲ್ಲ ಬ್ರೆಸ್ಟ್ ತಜ್ಞರು ಅಂತ ತೋರಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ನಮಗ್ ತಿಳಿದೇ ಇರೋ ಅಂಥದ್ದು ಡಾಕ್ಟರ್ಗೆ ಅತಿ ಹೆಚ್ಚಾಗಿ ಗೊತ್ತಿರುತ್ತೆ. ಅದನ್ನ ಬಿಟ್ಟು 40 years ಅಂದ್ರೆ 40 ವಯಸ್ಸು ಆದ್ಮೇಲೆ ಪ್ರತಿ ವರ್ಷ ಇಲ್ಲದೆ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸತಿ ಮ್ಯಾಮೋಗ್ರಾಮ್ ಅನ್ನೋಂಥದ್ದನ್ನ ಮಾಡುವಂಥದ್ದು. ಸೊ ನಮ್ ಸೈಟ್ ಕೇರ್ ಹಾಸ್ಪಿಟಲ್ಸ್ ಅಲ್ಲಿ ನಾವು 3D ಮ್ಯಾಮೋಗ್ರಾಮ್ ಅನ್ನೋವಂಥದ್ದನ್ನ ಮಾಡ್ತೀವಿ. ಸೊ 3D ಮ್ಯಾಮೋಗ್ರಾಮ್ ಅಪ್ಲಿಕೇಶನ್ ಮತ್ತೆ ಅದ್ರ ಅಡ್ವಾಂಟೇಜಸ್ ಏನು ಅಂದ್ರೆ, 2D ಮ್ಯಾಮೋಗ್ರಾಮ್ ಕಂಪೇರ್ ಮಾಡಿದ್ರೆ ಇದು ಅತಿ ಹೆಚ್ಚು ಲೇಯರ್ಸ್ ಅಲ್ಲಿ ತಗೊಳುತ್ತೆ ಇಮೇಜಸ್ ನ. ಸೊ ಇದು ವೆರಿ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ನ ಪಿಕಪ್ ಮಾಡೋದ್ರಲ್ಲಿ ಇಟ್ ಇಸ್ ಮೋರ್ ಸೆನ್ಸಿಟಿವ್ ಅಂಡ್ ಫಾಲ್ಸ್ ಪಾಸಿಟಿವ್ಸ್ ಮತ್ತೆ ಅನ್ನೆಸೆಸರಿ ಬಯೋಪ್ಸಿ ರೇಟ್ಸ್ ನ ಕಮ್ಮಿ ಮಾಡುವಂಥದ್ದು. ಎಸ್ ಡಾಕ್ಟರ್, ಈಗಾಗಲೇ ಕ್ಯಾನ್ಸರ್ ಅನ್ನುವಂತಹ ಮಾರಕ ಕಾಯಿಲೆ ಒಂದು ರೀತಿಯಾಗಿ ಕಾಮನ್ ಆಗ್ಬಿಟ್ಟಿದೆ. ಈ ಚಳಿ ಜ್ವರ ಯಾವ ರೀತಿಯಾಗಿರುತ್ತೋ ಅಥವಾ ಡಯಾಬಿಟಿಸ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಯಾವ ರೀತಿಯಾಗಿ ಕಾಮನ್ ಆಗಿದೆಯೋ ಅದೇ ರೀತಿ ಗರ್ಭಕೋಶದ ಕ್ಯಾನ್ಸರ್ ಕೂಡ ಕಾಮನ್ ಆಗ್ಬಿಟ್ಟಿದೆ. ಇದನ್ನ ತಡೆಗಟ್ಟೋದಾದ್ರೂ ಹೇಗೆ ಡಾಕ್ಟರ್ ಹಾಗಾದ್ರೆ ಅಂತ? ಸೊ ನೀವು ಈ ಲೇಡೀಸ್ ಅಲ್ಲಿ ಬರೋ ಕ್ಯಾನ್ಸರ್ಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಿಟ್ಟು ಮೋಸ್ಟ್ ಕಾಮನ್ ಗರ್ಭಕೋಶದಿಂದ ಗರ್ಭಕಂಠ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಆಗಿ ಬರೋದು. ಅಂಡ್ ಫಾರ್ಚುನೇಟ್ಲಿ ಸರ್ವೈಕಲ್ ಕ್ಯಾನ್ಸರ್ ಒಂದು ವೈರಸ್ ಇಂದ ಬರೋದು. ಸೊ ಹಾಗಾಗಿ ವೆರಿ ಫ್ಯೂ ಕ್ಯಾನ್ಸರ್ಸ್ ನಾವು ಕಂಪ್ಲೀಟ್ಲಿ ಪ್ರಿವೆಂಟಬಲ್ ಇದೆ. ಆ ರೀತಿನಲ್ಲಿ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಇದೆ. ಅದಕ್ಕೆ ನಾವು HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಬಿಕಾಸ್ ಸರ್ವೈಕಲ್ ಕ್ಯಾನ್ಸರ್ HPV ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇಂದ ಆಗೋದು. ಸೊ ಆ ವ್ಯಾಕ್ಸಿನ್ ಇನ್ಫೆಕ್ಷನ್ ಬರೋಕ್ ಮುಂಚೆನೆ ನಾವು ವ್ಯಾಕ್ಸಿನ್ ಕೊಡಿಸಿದ್ರೆ ನಾವು ಆಲ್ಮೋಸ್ಟ್ 80 to 90% ಎಫಿಕಸಿನಲ್ಲಿ ನಾವು ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು. ಏನರ್ಥ ಅಂದ್ರೆ, ಒಂದು 10 ಜನ ಕರೆಕ್ಟ್ ಡೋಸು ಕರೆಕ್ಟ್ ಏಜ್ ಗ್ರೂಪ್ ಅಲ್ಲಿ ವ್ಯಾಕ್ಸಿನ್ ತಗೊಂಡ್ರೆ ಆ 10 ಜನದಲ್ಲಿ 8 ಅಥವಾ 9 ಜನಗೆ ಕ್ಯಾನ್ಸರ್ ಬರಲ್ಲ. ಅದರಲ್ಲಿ 1 ಅಥವಾ 2 ಅಷ್ಟೇ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇಂದ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ನಮ್ದು ಸೆಕ್ಷುವಲ್ ಪ್ಯಾಟರ್ನು ಸ್ವಲ್ಪ ಆಲ್ಟರ್ ಮಾಡಿದ್ರೆ ಅದರಿಂದಾನು ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಸೆಕ್ಷುವಲ್ ಡೆಬ್ಯೂ ಅಂತ ನಾವು ಹೇಳ್ತೀವಿ, ಫಸ್ಟ್ ಏಜ್ ಅಟ್ ವಿ ಹ್ಯಾವ್ ಫಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ. ಸೊ ಆ ಏಜು ಆದಷ್ಟು ನಾವು ಡಿಲೇ ಮಾಡೋದು, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅವಾಯ್ಡ್ ಮಾಡೋದು, ಕಾಂಡಮ್ಸ್ ಯೂಸ್ ಮಾಡೋದು, ಇದೆಲ್ಲ ಒಂದು ರೀತಿ ಟು ಸಮ್ ಎಕ್ಸ್ಟೆಂಟ್ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಎಸ್ ಡಾಕ್ಟರ್, ಈಗಾಗಲೇ ನಾವು ಮಾತನಾಡಿದಂತೆ ಕ್ಯಾನ್ಸರ್ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅಂದ್ರೆ ಸಿಂಪ್ಟಮ್ಸೇ ಕಾಣಿಸ್ಕೊಳ್ತಾ ಇರೋದಿಲ್ಲ. ಆದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಬಂದಂತಹ ಸಂದರ್ಭದಲ್ಲಿ, ಶುರುವಿನ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ಸಿಂಪ್ಟಮ್ಸ್ ಇರುತ್ತೆ, ಜೊತೆಗೆ ಕಂಪ್ಲೀಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ನ ಕ್ಯೂರ್ ಮಾಡ್ಬೋದಾ, ಹೇಗೆ ಡಾಕ್ಟರ್? ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಯೂಶಲಿ ಅಂಡ್ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂತ ಹೇಳಬೇಕು ಅಂದ್ರೆ ಬ್ರೆಸ್ಟ್ ನಲ್ಲಿ ಗಡ್ಡೆ. ಸೊ ಒಂದ್ ವಿಷಯ ಇಲ್ಲಿ ತಿಳ್ಕೊಬೇಕಾಗಿರೋದು ಅಂದ್ರೆ, ಎಲ್ಲಾ ಬ್ರೆಸ್ಟ್ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದಿಲ್ಲ. ಸೊ ಬ್ರೆಸ್ಟ್ ಗಡ್ಡೆ ಕಂಡ್ಕೊಂಡ ತಕ್ಷಣ ಗಾಬರಿ ಪಡುವಂತ ವಿಷಯ ಅಲ್ಲ. ಮೇನ್ ಇಂಪಾರ್ಟೆಂಟ್ ಏನಿಲ್ಲಿ ಅಂದ್ರೆ, ಹೋಗಿ ಒಂದ್ ಡಾಕ್ಟರ್ಗೆ ತೋರಿಸ್ಕೊಳ್ಳೋ ಅಂಥದ್ದು. ಸೊ ಅಪಾರ್ಟ್ ಫ್ರಮ್ ಬ್ರೆಸ್ಟ್ ಲಂಪ್ ಅಲ್ಲೂ ನಾವು ತಿಳ್ಕೊಬೇಕಾಗಿರೋ ಅತಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ನೋವೇ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಪೇನ್ಲೆಸ್. ಸೊ ಇದು ಒಂದ್ ವಿಷಯದ್ರಿಂದ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ ಇದನ್ನ.
ಪೇನ್ ಇಲ್ಲ, ಏನು ತೊಂದರೆ ಕೊಡ್ತಿಲ್ಲ, ಸೊ ನಮ್ಗೇನು ತೊಂದರೆ ಆಗಲ್ಲ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಸಿಂಪ್ಟಮ್ ಇಸ್ ಗಡ್ಡೆ ಕಂಕ್ಳು ಅಡಿನೂ ಕಾಣಿಸ್ಕೊಳ್ಬೋದು. ಅದನ್ನ ಬಿಟ್ಟು ಚರ್ಮದಲ್ಲಿ ಯಾವ್ದ್ಯಾ ತರದಾದ ವ್ಯತ್ಯಾಸ ಇರೋದು. ಯಾವ ತರ ವ್ಯತ್ಯಾಸ ಅಂದ್ರೆ ಕೆಂಪಗಾಗಿರ್ಬಹುದು, ಇಲ್ಲ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು, ಇಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲ ಕಡೆ ಡಿಂಪ್ಲಿಂಗ್ ಅಂತ ಹೇಳ್ತೀವಿ. ಕೆನ್ನೆ ಮೇಲೆ ಮುಖದಲ್ಲಿ ಡಿಂಪಲ್ ಇದ್ರೆ ಚೆನ್ನಾಗಿ ಕಾಣುತ್ತೆ, ಬಟ್ ಬ್ರೆಸ್ಟ್ ಅಲ್ಲಿ ಯಾವಾಗಾದ್ರೂ ಡಿಂಪಲ್ ಕಾಣಿಸ್ಕೊಂಡ್ರೆ ಮೊದಲು ಇಟ್ಸ್ ಅಲಾರ್ಮಿಂಗ್ ಸೈನ್ ಅಂತ. ಅದನ್ನ ಬಿಟ್ಟು ನಿಪ್ಪಲ್ ಡಿಸ್ಚಾರ್ಜ್, ನಿಪ್ಪಲ್ ಇಂದ ಸ್ರಾವ ಬರೋದು, ಎಸ್ಪೆಷಲಿ ಅದ್ರಲ್ಲಿ ಬ್ಲಡ್ ಕಾಣಿಸ್ಕೊಂಡ್ರೆ, ಮತ್ತೆ ಒಂದು ಸ್ಥಾನ ಇನ್ನೊಂದು ಸ್ಥಾನಕ್ಕಿಂತ ದೊಡ್ಡದು ಇಲ್ಲ ಬೇರೆ ತರ ಕಾಣಿಸ್ಕೊಂಡ್ರೆ, ಇವೆಲ್ಲ ಚಿಹ್ನೆಗಳು ಸಿಂಪ್ಟಮ್ಸ್ ಅಂಡ್ ಸೈನ್ಸ್ ಅಂತ ಏನ್ ಹೇಳ್ತೀವಿ. ಯಾವುದೇ ಕಾಣಿಸ್ಕೊಂಡ್ರು ಫಸ್ಟ್ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಉತ್ತಮ. ಎಸ್ ಡಾಕ್ಟರ್, ಈಗಾಗಲೇ ನೀವು HPV ವ್ಯಾಕ್ಸಿನ್ ಬಗ್ಗೆ ಹೇಳ್ತಾ ಇದ್ರಿ. ಇದು ಎಷ್ಟು ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ, ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಡಾಕ್ಟರ್, ಹೇಗೆ ಅಂತ? ಸೊ ನಾನು ಮುಂಚೆ ಹೇಳಿದ್ದಂಗೆ ಇಫೆಕ್ಟು ಡೆಫಿನೆಟ್ಲಿ ತುಂಬ ಹೈ ಇದೆ. ಸೊ 90%, 80 to 90% ತನಕ ನಮಗೆ ಪ್ರೊಟೆಕ್ಷನ್ ಸಿಗ್ಬೋದು. ಬಟ್ ಅದಕ್ಕೂ ಏನಂದ್ರೆ ಏಜ್ ತುಂಬ ಇಂಪಾರ್ಟೆಂಟು. ಸೊ ಐಡಿಯಲಿ ನಾವು ಯಾವ ವ್ಯಾಕ್ಸಿನ್ ಕೊಟ್ರು ಈ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇನ್ಫೆಕ್ಷನ್ ಬರ್ಲಿಕ್ಕೆ ಮುಂಚೆನೇ ನಾವು ವ್ಯಾಕ್ಸಿನ್ ಕೊಡಿಸ್ಬೇಕು. ಅವಾಗಲೇ ವ್ಯಾಕ್ಸಿನ್ ಎಫಿಕಸಿ ಮ್ಯಾಕ್ಸಿಮಮ್ ಇರೋದು. ಸೊ ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ 9 years ಇಂದ ಶುರುವಾಗಿ 26 years ಮಧ್ಯ ಇರೋ ಜನ, ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ಹುಡುಗರಾಗಲಿ ಹೆಂಗಸರಾಗಲಿ, ಎಲ್ಲರಿಗೂ ನಾವು ಕೊಡಿಸ್ಬೇಕು. ಸೊ ಆ ಏಜ್ ಗ್ರೂಪಲ್ಲೇ ತಗೋಬೇಕಾಗುತ್ತೆ. ಆ ಏಜ್ ಗ್ರೂಪಲ್ಲೂ ಅದಕ್ಕೆ ಡೋಸಸ್ ಸ್ಪೆಸಿಫಿಸಿಟೀಸ್ ಇದೆ. ಅಂದರೆ 15 years 15th ಬರ್ತ್ಡೇ ಮುಂಚೆ ಆದರೆ 2 ಡೋಸಸ್ಸು, 15th ಬರ್ತ್ಡೇ ಆದಮೇಲೆ 3 ಡೋಸಸ್ಸು. ಈ ರೀತಿನಲ್ಲಿ ನಾವು ಕರೆಕ್ಟಾಗಿ ಕೊಡಿಸಿದ್ರೆ, ಸೆಕ್ಷುವಲ್ ಆಕ್ಟಿವಿಟಿ ಶುರು ಆಗ್ಲಿಕ್ಕೆ ಮುಂಚೆನೇ ಕೊಡಿಸಿದ್ರೆ 80 to 90% ನಮಗೆ ಸರ್ವೈಕಲ್ ಕ್ಯಾನ್ಸರ್ ನಾವು ಪ್ರಿವೆಂಟ್ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ಜನಕ್ಕೆ ವ್ಯಾಕ್ಸಿನ್ ಬಗ್ಗೆ ಗೊತ್ತು, ಆದ್ರೂ ಕೂಡ ತುಂಬಾ ಗೂಗಲ್ ಸರ್ಚ್ ಮಾಡಿಬಿಟ್ಟು ಏನು ಅದ್ರ ವ್ಯಾಕ್ಸಿನ್ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಕೆಲವೊಂದು ಕಡೆ ಎಲ್ಲ ಪಾಲಿಸಿಸ್ಟಿಕ್ ಓವರಿ ಅಂದ್ರೆ PCOS ಬರುತ್ತೆ, ವಂದ್ಯದ ಇನ್ಫರ್ಟಿಲಿಟಿ ಬರುತ್ತೆ, ಅಂಥದ್ದು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂಥದ್ದೆಲ್ಲ ತುಂಬಾ ಆರ್ಟಿಕಲ್ಸ್ ಇದೆ. ಸೊ ದೇ ವಿಲ್ ಆಲ್ವೇಸ್ ಬಿ ಎ ನೆಗೆಟಿವ್ ಪ್ರೊಪಗಂಡಾ ಇದ್ದೇ ಇರುತ್ತೆ ವ್ಯಾಕ್ಸಿನ್ ಅಗೇನ್ಸ್ಟ್ ದ ವ್ಯಾಕ್ಸಿನ್. ಬಟ್ ಈ ವ್ಯಾಕ್ಸಿನ್ ಒಂದು 10 to 15 years ಇಂದ ಆಲ್ಮೋಸ್ಟ್ ಕಂಟಿನ್ಯೂಸ್ ಸ್ಟಡೀಸ್ ಇದೆ, ಅಂಡ್ ಇಟ್ ಹ್ಯಾಸ್ ಬಿನ್ ಪ್ರೂವನ್. ಅಷ್ಟು ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಒಂದೇ ಒಂದು ಕಾಂಟ್ರಾಇಂಡಿಕೇಶನ್ ಅಂದ್ರೆ ನಾವು ವ್ಯಾಕ್ಸಿನ್ ಕೊಡಬಾರ್ದು ಅಂತ ಒಂದೇ ಒಂದು ಸಿಚುವೇಶನ್ ಏನಂದ್ರೆ, ವ್ಯಾಕ್ಸಿನ್ ಅಲ್ಲಿ ಒಂದು ಕಾಂಪೋನೆಂಟ್ ಇದೆ, ನಾವು ಬೇಕರ್ಸ್ ಈಸ್ಟ್ ಇಲ್ಲ, ಈಸ್ಟ್ ಕುಕಿಂಗ್ ಎಲ್ಲ ಯೂಸ್ ಮಾಡುವ ಈಸ್ಟ್ ಅಲರ್ಜಿ ಇದ್ರೆ ನಾವು ವ್ಯಾಕ್ಸಿನ್ ಅವಾಯ್ಡ್ ಮಾಡ್ತೀವಿ. ಅದು ಬಿಟ್ಟು ಯಾವ ಮೇಜರ್ ಸೈಡ್ ಎಫೆಕ್ಟ್ಸು ಇಲ್ಲ. ಸ್ವಲ್ಪ ಫೀವರ್ ಇರ್ಬೋದು, ಅದು ಲೋ ಗ್ರೇಡ್ ಫೀವರ್, ಮತ್ತೆ ಸ್ವಲ್ಪ ನೋವಿರ್ಬೋದು ವ್ಯಾಕ್ಸಿನ್ ಕೊಡೋ ಜಾಗದಲ್ಲಿ. ಯೂಶಲಿ ನಾವು ಕೈಯಲ್ಲೇ ಕೊಡ್ತೀವಿ, ಸೊ ಸ್ವಲ್ಪ ನೋವಿರ್ಬೋದು, ಒಂಚೂರು ಸುಸ್ತಿರ್ಬೋದು ವ್ಯಾಕ್ಸಿನ್ ತಗೊಂಡ್ರೆ. ಸೊ ಜಸ್ಟ್ ಮನೇಲಿ ಹೋಗಿ ಒಂದು ಪ್ಯಾರಾಸಿಟಮಾಲ್ ತಗೊಳಕ್ಕೆ ನಾವು ಹೇಳಿರ್ತೀವಿ. ಮೇಜರ್ ಆಗಿ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ವ್ಯಾಕ್ಸಿನ್. ಎಸ್ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ಮತ್ತೊಮ್ಮೆ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ, ಹಾಗೆ ಸಿಂಪ್ಟಮ್ಸ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಡಾಕ್ಟರ್, ಇನ್ನು ಮುಖ್ಯವಾಗಿ ಆ ಮಹಿಳೆಯರು ಈಗಾಗಲೇ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ, ಹಾಗೆ ಸಿಂಪ್ಟಮ್ಸ್ ಕೂಡ ಗೊತ್ತಾಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ವಿ. ಹಾಗಾದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ನ ಡಾಕ್ಟರ್ ಸೆಲ್ಫ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಮಹಿಳೆಯರು ಅಂತ, ಹಾಗೆ ಎಷ್ಟು ದಿನಕ್ಕೊಮ್ಮೆ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್, ತಿಳಿಸ್ಕೊಡಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಕ್ವೆಶನ್, ಮತ್ತೆ ಎಲ್ಲ ಮಹಿಳೆಯರಿಗೂ ತಿಳಿಬೇಕಾಗಿರೋಂಥ ಕ್ವೆಶನ್ ಇದು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕಾಗಿರೋದು ಎವ್ರಿ ಮಂತ್, ಅಂದರೆ ಪ್ರತಿ ತಿಂಗಳು ಕೂಡ ಮಹಿಳೆಯರು ಅವ್ರ ಸ್ತನದ ಪರೀಕ್ಷೆ ಸ್ವಯಂ ಪ್ರೇರಿತವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಯಾವಾಗ ಮಾಡಬೇಕು ಅಂದರೆ, ಯೂಶಲಿ ಫಿಕ್ಸ್ ಡೇಟ್ ಇನ್ ದ ಕ್ಯಾಲೆಂಡರ್ ಇರಲ್ಲ, ಯಾಕಂದರೆ ಇಟ್ ಈಸ್ ಅಕಾರ್ಡಿಂಗ್ ಟು ದ ಮೆನ್ಸ್ಟ್ರಲ್ ಸೈಕಲ್. ಪ್ರತಿಯೊಂದು ಮಹಿಳೆಯದು ಮೆನ್ಸ್ಟ್ರಲ್ ಸೈಕಲ್ ಡಿಫರ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋ ವಿಷಯ. ಸೊ ಯೂಶಲಿ ಅವ್ರ ಸೈಕಲ್ದು 7ನೇ ಅಥವಾ 8ನೇ ದಿನ ಮಾಡಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ. ಡಾಕ್ಟರ್, ಇನ್ನು ಕೆಲವು ಮಹಿಳೆಯರಲ್ಲಿ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಇದು ಕೂಡ ಕ್ಯಾನ್ಸರ್ ಲಕ್ಷಣನ ಡಾಕ್ಟರ್? ಹಾಗಾದ್ರೆ ಯಾವ ಕ್ಯಾನ್ಸರ್ ಲಕ್ಷಣ ಆಗಿರುತ್ತೆ ಡಾಕ್ಟರ್ ಈ ರೀತಿ ಆದ್ರೆ ಅಂತ? ಸೊ ಎಲ್ಲ ನೀವೇ ಹೇಳಿದ್ರಿ ಅಬ್ನಾರ್ಮಲ್ ಅಂತ. ಸೊ ಎಲ್ಲ ಅಬ್ನಾರ್ಮಲ್ ಬ್ಲೀಡಿಂಗು ಕ್ಯಾನ್ಸರ್ ಅಂತ ಇರಲೇಬೇಕು ಅಂತ ಇಲ್ಲ, ಬಟ್ ಡೆಫಿನೆಟ್ಲಿ ಯಾವ ಅಬ್ನಾರ್ಮಲ್ ಬ್ಲೀಡಿಂಗ್ ಇದ್ರೂ ಕೂಡ ಡಾಕ್ಟರ್ ಹತ್ರ ಖಂಡಿತ ಹೋಗ್ಲೇಬೇಕು, ಅದು ಗೈನಕಾಲಜಿಸ್ಟ್ ಅಥವಾ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಹತ್ರ. ಸೊ ಗರ್ಭಾಶಯದ್ದು ಕ್ಯಾನ್ಸರು ಕೆಲವೊಂದ್ಸತಿ ಹೆವಿ ಬ್ಲೀಡಿಂಗ್ ಬರುತ್ತೆ, ಅಥವಾ ಈ ಪಾಲಿಸಿಸ್ಟಿಕ್ ಓವರಿ PCOS ಪ್ಯಾಟರ್ನ್ ಅಂದ್ರೆ ತುಂಬಾ ದಿನ ಬ್ಲೀಡಿಂಗ್ ಬರಲ್ಲ, ಆಮೇಲೆ ಹೆವಿ ಬ್ಲೀಡಿಂಗ್ಸ್ ಬರೋದು. ಮತ್ತೆ ಮೆನೋಪಾಸ್ ಮುಟ್ಟು ನಿಲ್ಲಕ್ಕೆ ಟೈಮ್ ಆಗ್ತಾ ಬ್ಲೀಡಿಂಗ್ ಇಶ್ಯೂಸ್ ತುಂಬಾ ಬರೋದು. ಸೊ ನಾರ್ಮಲ್ ಮೆನೋಪಾಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ನಮ್ಮ ಬ್ಲೀಡಿಂಗು ನಿಧಾನ ಕಮ್ಮಿ ಆಗ್ತಾ ಹೋಗ್ಬೇಕು. ಅಂದ್ರೆ 1 month ಎವ್ರಿ ಮಂತ್ ಬರುವ ಬದಲು ಒನ್ಸ್ ಇನ್ 2 months ಅಥವಾ ಒನ್ಸ್ ಇನ್ 3 months ಬರೋದು. ಆಮೇಲೆ ಬರುವ ಬ್ಲೀಡಿಂಗು ನಾರ್ಮಲ್ಗಿಂತ ಸ್ವಲ್ಪ ಕಮ್ಮಿ ಆಗಬೇಕು. ದಟ್ ಇಸ್ ಅ ನ್ಯಾಚುರಲ್ ಮೆನೋಪಾಸ್.
ಬಟ್ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ರೆ ಬ್ಲೀಡಿಂಗ್ ಕಾಮನ್ ಮೋರ್ ಫ್ರೀಕ್ವೆಂಟ್ಲಿ ಬರೋದು, ಇನ್ನು ಬಿಟ್ಟು ಬಿಟ್ಟು ಬರ್ತಾ ಇದೆ, ಒಂದು ತಿಂಗಳಲ್ಲಿ 2 ಸತಿ ಬರೋದು, ಮತ್ತೆ ಜಾಸ್ತಿ ದಿನ ಕ್ಲಾಟ್ಸ್ ಬರೋದು, ಇದೆಲ್ಲ ಅಬ್ನಾರ್ಮಲ್ ಬ್ಲೀಡಿಂಗ್ ಅಂತ ನಾವು ಹೇಳ್ತೀವಿ. ಅದೇ ರೀತಿನಲ್ಲಿ ಇದು ಪೀರಿಯಡ್ಸ್ ಟೈಮ್ ಅಲ್ಲದೆ ಪೀರಿಯಡ್ಸ್ ಟೈಮ್ ಮಧ್ಯದಲ್ಲೂ ಮತ್ತೆ ಬ್ಲೀಡಿಂಗ್ ಬರೋದು, ಮತ್ತೆ ಗಂಡನ ಜೊತೆ ಸೇರುವಾಗ ಬ್ಲೀಡಿಂಗ್ ಬರೋದು, ಆಲ್ ಆಫ್ ದೀಸ್ ಆರ್ ಅಬ್ನಾರ್ಮಲ್. ಈಗಾಗಲೇ ನೀವು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಸಮಯಕ್ಕೊಮ್ಮೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ರಿ ಡಾಕ್ಟರ್. ಹಾಗಾದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ, ಹಾಗೆ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಯಾವೆಲ್ಲ ರೀತಿ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್, ತಿಳಿಸ್ಕೊಡ್ಬೋದಾ? ಸೊ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಐಡೆಂಟಿಫೈ ಮಾಡೋದು ಅಂದ್ರೆ ನಮಗೆ ನಾನು ತಿಳಿಸ್ಕೊಟ್ಟಂಥ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ಯಾವುದೇ ಸಿಂಗಲ್ ಇರೋವಂಥದ್ದು ಕಂಡು ಬಂದಾಗ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು. ಸೊ ನೀವು ನಮ್ಮ ಹತ್ರ ಬಂದಾಗ ಯೂಶಲಿ ನಾವು 40 ವಯಸ್ಸಿಂದ ಕಡಿಮೆ ಇರೋರಿಗೆ ಒಂದು ಅಲ್ಟ್ರಾಸೌಂಡ್ ಮಾಡ್ತೀವಿ. ಹೈ ರಿಸ್ಕ್ ಇರೋರಿಗೆ MRI ಕೂಡ ಸಜೆಸ್ಟ್ ಮಾಡ್ಬೋದು. 40 ವಯಸ್ಸು ಮೇಲಿರೋರಿಗೆ ಯೂಶಲಿ ಮ್ಯಾಮೋಗ್ರಾಮ್ ಬೇಕು ಅಂತ ಹೇಳ್ತೀವಿ. ಅದರ ನಂತರ ಒಂದು ಬಯೋಪ್ಸಿ ಮಾಡಿ ಆಮೇಲೆ ಹಲವಾರು ಟೆಸ್ಟ್ಗಳಿರುತ್ತೆ, ಅದನ್ನ ಮಾಡಿಕೊಂಡು ಸ್ಟೇಜಿಂಗ್ ಅಂತ ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ದು. ಅದಕ್ಕೆ ಮುಂದೆ ಟ್ರೀಟ್ಮೆಂಟ್ ಯೂಶಲಿ ಇಟ್ ಕನ್ಸಿಸ್ಟ್ ಆಫ್ ಸರ್ಜರಿ, ಅಂದರೆ ಶಸ್ತ್ರಚಿಕಿತ್ಸೆ. ಮುಂಚೆ ಎಲ್ಲ ಪೂರ್ತಿ ಸ್ತನನೇ ತೆಗಿತಾ ಇದ್ವಿ, ಆದರೆ ಇವಾಗ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಸರ್ಜರೀಸ್ ಟೆಕ್ನಾಲಜಿ ಎಲ್ಲನೂ ಕೂಡ ಎಲ್ಲ ಮಹಿಳೆಯರು ಅವ್ರ ಸ್ತನನ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾಕಂದರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆಲ್ಸೋ. ಕ್ಯಾನ್ಸರ್ ಅನ್ನುವಂಥದ್ದು ಬರೀ ದೈಹಿಕವಾದಲ್ಲ, ಮಾನಸಿಕವಾಗೂ ಸಾಮಾಜಿಕವಾಗೂ ಮತ್ತು ಭಾವನಾತ್ಮಕವಾಗೂ ತುಂಬ ಪ್ರಭಾವ ಬೀಳುತ್ತೆ ಒಬ್ಬ ಮನುಷ್ಯನ ಮೇಲೆ. ಸೊ ಅವ್ರಿಗೆ ಅವ್ರ ಸೈಕಲಾಜಿಕಲ್ ಮತ್ತು ಆಂಕೊಲಾಜಿಕಲ್ ಔಟ್ಕಮ್ ನಮ್ಗೆ ಎರಡೂ ಒಂದೇ ಥರ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮೋಗ್ರಫಿ ಸ್ಕ್ರೀನಿಂಗ್ ಅನ್ನ ಯಾವ ವಯಸ್ಸಿನಲ್ಲಿ ಆರಂಭಿಸಬೇಕಾಗುತ್ತೆ ಮಹಿಳೆಯರು ಅಂತ? ಇದು ನಾವು ಜನರಲ್ ಚೆಕಪ್ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಮ್ಯಾಮೋಗ್ರಾಮ್ ಅಂತ ಹೇಳೋದು ನಾವು 40 ಇಯರ್ಸಿಂದಾನೇ ಶುರು ಮಾಡಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ಹೆದರಿಕೆ ಇರೋದೇನೆಂದರೆ ಮ್ಯಾಮೋಗ್ರಾಮಿಂದ ರೇಡಿಯೇಷನ್ ಆಗುತ್ತೆ, ರೇಡಿಯೇಷನ್ ರಿಸ್ಕ್ಸ್ ಇರುತ್ತೆ ಅಂತ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ ಏನಂದರೆ ದ ಬೆನಿಫಿಟ್ಸ್ ಔಟ್ವೇ ದ ರಿಸ್ಕ್. ಅಂದರೆ ಇದರಿಂದ ಒಳ್ಳೇದಾಗೋದು ತುಂಬ ಜಾಸ್ತಿ ಇದೆ ರಿಸ್ಕ್ನ ನೋಡ್ಕೊಂಡು ಹೋಗುವ ಅಂಥದ್ದಾದರೆ. ಸೊ ಮ್ಯಾಮೋಗ್ರಾಮ್ ಎವ್ರಿ ಇಯರ್, ಅಂದರೆ ಪ್ರತಿ ವರ್ಷ 40 ವಯಸ್ಸಿನಿಂದ 70-75 ವಯಸ್ಸುವರೆಗೂ ರೆಕಮೆಂಡ್ ಮಾಡ್ತೀವಿ. ಎಸ್ ಡಾಕ್ಟರ್, ಇನ್ನು ಈ ಗರ್ಭಕೋಶದ ಕ್ಯಾನ್ಸರ್ ಆದರೆ ಸರ್ಜರಿಯನ್ನ ಮಾಡಲೇಬೇಕಾ ಅಥವಾ ಸರ್ಜರಿ ಇಲ್ಲದೇನೂ ಕೂಡ ತಡೆಗಟ್ಬೋದಾ, ಹೇಗೆ ಡಾಕ್ಟರ್? ಸೊ ಗರ್ಭಕೋಶ ಅಥವಾ ಯೂಟ್ರೈನ್ ಕ್ಯಾನ್ಸರ್ ಅಲ್ಲಿ ಮೇನ್ ಆಗಿ ನಾವು ಸರ್ಜರಿನೇ ಇರುತ್ತೆ ಟ್ರೀಟ್ಮೆಂಟು. ಬಟ್ ಗರ್ಭಕಂಡ ಅಥವಾ ಸರ್ವೈಕಲ್ ಕ್ಯಾನ್ಸರ್ದು ಸ್ಟೇಜ್ ಪ್ರಕಾರ ಹೋಗುತ್ತೆ. ಕೆಲವೊಂದು ಸತಿ ನಾವು ಸರ್ಜರಿ ಮಾಡ್ತೀವಿ, ಕೆಲವೊಂದು ಸ್ಟೇಜಸ್ ಅಲ್ಲಿ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಕೊಡ್ತೀವಿ. ಸೊ ನಾವು ಕ್ಯಾನ್ಸರ್ದು ಟ್ರೀಟ್ಮೆಂಟು ಪೇಷಂಟ್ ಏಜು, ಅವ್ರದ್ದು ಏಜ್ ಎಷ್ಟಿದೆ, ಅವ್ರದ್ದು ಸ್ಟೇಜ್ ಎಷ್ಟಿದೆ, ಇದೆಲ್ಲ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಸರ್ಜರಿ ಅಂದರೆ ಶಸ್ತ್ರಕ್ರಿಯೆ ಇರುತ್ತೆ, ಕೀಮೋಥೆರಪಿ ಅಂದರೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ, ರೇಡಿಯೋಥೆರಪಿ ಆದರೆ ಹೊರಗಡೆಯಿಂದ ಕರೆಂಟು ಶಾಕು ಅಂತೆಲ್ಲ ಜನ ಯೂಶಲಿ ಹೇಳ್ತಾರೆ. ಸೊ ಆ ರೀತಿನಲ್ಲಿ ಟ್ರೀಟ್ಮೆಂಟು. ಸೊ ಇದರಲ್ಲಿ ಸರ್ಜರಿ ಮತ್ತು ರೇಡಿಯೇಷನ್ ನಾವು ಲೋಕಲ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಮೇಯ್ನ್ ಆಗಿ ಎಲ್ಲಿ ಕ್ಯಾನ್ಸರ್ ಇದೆಯೋ, ಎಲ್ಲಿ ಕಾಯಿಲೆ ಇದೆಯೋ ಅಲ್ಲಿ ಮೇನ್ ಫೋಕಸ್ಡ್ ಆಗಿರುವ ಟ್ರೀಟ್ಮೆಂಟು. ಬಟ್ ಕೀಮೋಥೆರಪಿ ಅಂದರೆ ನಾವು ಇಂಜೆಕ್ಷನ್ಸ್ ಕೊಡೋದು. ಸೊ ಬೇಸಿಕ್ಲಿ ಇಂಜೆಕ್ಷನ್ಸ್ ಆಗಲಿ, ಸ್ವಲ್ಪ ಕೆಲವೊಂದು ಸತಿ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಅದಾದರೆ ಬ್ಲಡ್ಗೆ ಹೋಗುತ್ತೆ. ಸೊ ಬ್ಲಡ್ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ಕಡೆನೂ ಟ್ರೀಟ್ಮೆಂಟು ಹೋಗುತ್ತೆ. ಸೊ ಇಟ್ಸ್ ಕಾಲ್ಡ್ ಸಿಸ್ಟಮಿಕ್ ಥೆರಪಿ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಯಂಗ್ ಏಜಲ್ಲಿ, ಅದರಲ್ಲೂ ಕೂಡ 30-35 ವಯಸ್ಸಿನ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಏನು ರೀಸನ್ ಡಾಕ್ಟರ್ ಹಾಗಾದ್ರೆ ಅಂತ? ಹೌದು, ನಮ್ಮ ಭಾರತ ಖಂಡದಲ್ಲಿ ಎಸ್ಪೆಷಲಿ ವೆಸ್ಟರ್ನ್ ಪಾಪ್ಯುಲೇಷನ್ನ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 10 ಇಯರ್ಸ್ ಮುಂಚೆ ನೋಡ್ತಾ ಇದ್ದೀವಿ ಈ ಕ್ಯಾನ್ಸರ್ಸ್ನ. ನೀವು ಹೇಳ್ದಂಗೆ 35-30 ಹರಿಯೋದ್ರಲ್ಲೂ ನೋಡ್ತಾ ಇದ್ದೀವಿ ಇವಾಗ. ಸೊ ಇಟ್ ಇಸ್ ವೆರಿ ಅರ್ಲಿ ಆನ್ಸೆಟ್. ಇದಕ್ಕೆ ಏನು ರೀಸನ್ಸ್ ಅಂದರೆ ಆಗಲೇ ಡಾಕ್ಟರ್ ಶ್ರುತಿ ಕೂಡ ತಿಳಿಸ್ಕೊಟ್ಟಂಗೆ ನಮ್ಮ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಿಂದ ಇದು ತುಂಬ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇವಾಗ ಮಹಿಳೆಯರಲ್ಲಿ ಜೀವನ ಶೈಲಿ ತುಂಬಾನೇ ಬದಲಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದ್ರೆ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಗಾಗಿರ್ತಾರೆ. ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ ಇರುವಂತಹ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುವ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್ ಹಾಗಾದ್ರೆ? ಸೊ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್. ಸೊ ಸ್ಮೋಕಿಂಗು ಆಲ್ಕೋಹಾಲ್ ಇದೆ ನಾವು ಮೇನ್ ಆಗಿ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳೋದು. ಸೊ ಸ್ಮೋಕಿಂಗ್ ಇಂದ ತುಂಬಾ ಕ್ಯಾನ್ಸರ್ಸ್ ಬರ್ಬೋದು. ಸೊ ಎಲ್ಲರಿಗೂ ಗೊತ್ತು ಮೇನ್ ಆಗಿ ಸ್ಮೋಕಿಂಗ್ ಇಂದ ಬರೋದು ಲಂಗ್ ಕ್ಯಾನ್ಸರ್. ಸೊ ಅದು ಬಿಟ್ಟು ಬಾಯಲ್ಲಿ ಸ್ಮೋಕಿಂಗ್ ಇಂದ ನಿಕೋಟಿನ್ ಅಂತ ಒಂದು ಕೆಮಿಕಲ್ ಇಂದ ಬರೋದು. ಸೊ ಎಲ್ಲೆಲ್ಲಿ ನಿಕೋಟಿನ್ ಡಿಪಾಸಿಟ್ ಆಗ್ಬೋದು ಅಲ್ಲೆಲ್ಲ ಕ್ಯಾನ್ಸರ್ಸ್ ಬರ್ಬೋದು. ಸೊ ಬಾಯಿದು ಕ್ಯಾನ್ಸರ್ಸ್, ಥ್ರೋಟ್ದು ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಇದೇನೆ ಮುಖ್ಯವಾಗಿ ಇದು ಸ್ಮೋಕಿಂಗ್ ಸಂಬಂಧ ಕ್ಯಾನ್ಸರ್ಸ್ ಬರೋದು. ಅದು ಬಿಟ್ಟು ಕೆಲವೊಂದು ಗೈನಕಾಲಜಿಕಲ್ ಕ್ಯಾನ್ಸರ್ಸ್, ಮೇನ್ಲಿ ಸರ್ವೈಕಲ್ ಕ್ಯಾನ್ಸರು ಸ್ಮೋಕಿಂಗ್ ಅಸೋಸಿಯೇಟೆಡ್ ಇದೆ. ಸೊ ಸ್ಮೋಕಿಂಗ್ದು ಏನು ವಿಷಯ ಅಂದ್ರೆ ನಾವು ಮಹಿಳೆಯವರೇ ಸ್ಮೋಕ್ ಮಾಡಬೇಕು ಅಂತ ಇಲ್ಲ.
ಅವ್ರ ಮನೆಯಲ್ಲೂ ಯಾರಾದ್ರೂ ಸ್ಮೋಕ್ ಮಾಡ್ತಾರೆ ಅದರಿಂದನೂ ಲಂಗ್ ಕ್ಯಾನ್ಸರ್ಸ್ ಎಲ್ಲ ಬರಬಹುದು. ಮತ್ತೆ ಆಲ್ಕೋಹಾಲ್ ಇಂದ ಅಫ್ಕೋರ್ಸ್ ಮೇನ್ ಆಗಿ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್, ಸ್ಟಮಕ್ ಕ್ಯಾನ್ಸರ್ಸು, ಲಿವರ್ ಕ್ಯಾನ್ಸರ್ಸು ಮೇನ್ ಆಗಿ ಬರೋದು. ಎಸ್ ಡಾಕ್ಟರ್, ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರ್ ಆದ ನಂತರ ಕನ್ಸೀವ್ ಆಗ್ಬೋದಾ? ಕನ್ಸೀವ್ ಆದ್ರೆ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ? ಎಷ್ಟು ಸೇಫ್ ಇರುತ್ತೆ ಡಾಕ್ಟರ್? ಹೌದು, ಖಂಡಿತ. ಬ್ರೆಸ್ಟ್ ಕ್ಯಾನ್ಸರ್ ನಾನು ಮೊದಲೇ ಹೇಳ್ದಂಗೆ ಪ್ರತಿಯೊಂದು ಬೇರೆ ಕಾಯಿಲೆ ತರಾನೇ ನಾವು ಇವಾಗ ನೋಡಬೇಕು. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಗುಣಮುಖವಾದಂತೆ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿ ಅಲ್ಲಿಂದ 2 ವರ್ಷಕ್ಕೆ ಯೂಶಲಿ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಬಲ್ ಇದೆ ಅಂತ ಹೇಳ್ತೀವಿ. ಇದು ಬೇರೆ ಟ್ರೀಟ್ಮೆಂಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತೆ ಡಿಸೀಸ್ ಫ್ರೀ ಇಂಟರ್ವಲ್ ಅಂತ ಹೇಳ್ತೀವಿ. ಸೊ ರೆಕರೆನ್ಸಸ್ ತಿರ್ಗಾ ನೋಡದೇ ಇರೋಂಥ ಕ್ಯಾನ್ಸರ್ಸ್, ತಿರ್ಗಾ ಕ್ಯಾನ್ಸರ್ ಬರ್ದೇ ಇರೋ ವೇಳೆಯಲ್ಲಿ ಯಾವುದೇ ಮಹಿಳೆ ಆದ್ರೂ ಪ್ರೆಗ್ನೆನ್ಸಿನ ಮುಂದುವರಿಸ್ಬೋದು, ಕನ್ಸೆಪ್ಷನ್ಗೆ ಟ್ರೈ ಮಾಡ್ಬೋದು. ಯೂಶಲಿ ಕೀಮೊಥೆರಪಿ ಆದ್ಮೇಲೆ 1 ವರ್ಷ ವೆಯ್ಟ್ ಮಾಡಕ್ ಹೇಳ್ತೀವಿ. ಇದಾದ್ಮೇಲೆ ಪ್ರೆಗ್ನೆನ್ಸಿ ನಾರ್ಮಲ್ ವೇ ಅಲ್ಲೇ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಟ್ರೀಟ್ಮೆಂಟ್ ತಗೊಳ್ತಿಲ್ಲ ಅಂದ್ರೆ ಮಗು ಮೇಲೆ ಇಲ್ಲ ತಾಯಿ ಮೇಲೆ ಯಾವುದು ದುರ್ಪರಿಣಾಮ ಬೀಳೋದಿಲ್ಲ. ಎಸ್ ಡಾಕ್ಟರ್, ಈಗಾಗಲೇ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಡಾಕ್ಟರ್, ಇನ್ನು ಮುಖ್ಯವಾಗಿ ಸೈಟ್ ಕೇರ್ ಹಾಸ್ಪಿಟಲ್ ಅಲ್ಲಿ ಈ ಕ್ಯಾನ್ಸರ್ ಸಮಸ್ಯೆಗೆ ಒಳಗಾದವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ತಿಳಿಸ್ಕೊಡ್ಬೋದಾ ಹಾಸ್ಪಿಟಲ್ ಬಗ್ಗೆ? ಸೊ ಸೈಟ್ ಕೇರ್ ಹಾಸ್ಪಿಟಲ್ ಮೇನ್ ಆಗಿ ಇಟ್ಸ್ ಅ ಕ್ಯಾನ್ಸರ್ ಬೇಸ್ಡ್ ಹಾಸ್ಪಿಟಲ್. ಸೊ ಅದು ಮೇನ್ ಏನ್ ಡಿಫ್ರೆಂಟ್ ಬೇರೆ ಕ್ಯಾನ್ಸರ್, ಈಗ ತುಂಬಾ ಕ್ಯಾನ್ಸರ್ ಬೇಸ್ಡ್ ಟ್ರೀಟ್ಮೆಂಟ್ ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಸಿಗುತ್ತೆ. ಬಟ್ ಸೈಟ್ ಕೇರ್ ಅಲ್ಲಿ ಏನ್ ಡಿಫ್ರೆಂಟ್ ಆಗಿದೆ ಅಂದ್ರೆ ಇಟ್ ಇಸ್ ಅನ್ ಆರ್ಗನ್ ಬೇಸ್ಡ್ ಪ್ರಾಕ್ಟಿಸ್ ಅಂತ ನಾವು ಹೇಳ್ತೀವಿ. ಈಗ ಕ್ಯಾನ್ಸರ್ಸ್, ಗೈನಕಾಲಜಿಕಲ್, ವಿಮೆನ್ಸ್ ಕ್ಯಾನ್ಸರ್ಸ್ ಸೆಪರೇಟ್ ಸ್ಪೆಷಲಿಸ್ಟ್ ಇದ್ದಾರೆ, ಬ್ರೆಸ್ಟ್ ಕ್ಯಾನ್ಸರ್ಸ್ಗೆ ಸೆಪರೇಟ್ ಸ್ಪೆಷಲಿಸ್ಟ್ ಇದ್ದಾರೆ. ಅದೇ ರೀತಿನಲ್ಲಿ ಸ್ಟಮಕ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ಗೆ ಸೆಪರೇಟ್ ಇದ್ದಾರೆ. ಸೊ ಯೂರಾಲಜಿಕಲ್ ಕ್ಯಾನ್ಸರ್ಸ್ಗೆ ಸೆಪರೇಟ್ ಇದ್ದಾರೆ. ಆ ರೀತಿನಲ್ಲಿ ಸೆಪರೇಟ್ ಪ್ರತಿಯೊಂದು ಸಿಸ್ಟಮ್ಗೂ ಸೆಪರೇಟ್ ಸರ್ಜನ್ಸು ಅಥವಾ ಸ್ಪೆಷಲಿಸ್ಟ್ ಇದ್ದಾರೆ. ಮತ್ತೆ ಅಲ್ಲಿ ಕ್ಯಾನ್ಸರ್ಸ್ಗೆ ಬೇಕಾಗಿರೋ ಎಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ಸು, ಸ್ಕ್ರೀನಿಂಗ್ ಟೆಸ್ಟ್ಸು ಮತ್ತೆ ಪ್ರತಿಯೊಂದು ಟ್ರೀಟ್ಮೆಂಟ್ ಆಪ್ಷನ್ಸು ಎಲ್ಲ ಅವೈಲೇಬಲ್ ಇದೆ. ಸೊ ಪೆಟ್ CT ಆಗಲಿ, ನಮ್ಮ ನಾರ್ಮಲ್ CT ಸ್ಕ್ಯಾನ್ ಆಗಲಿ, ನಾರ್ಮಲ್ ಅಲ್ಟ್ರಾಸೌಂಡ್ಸ್ ಆಗಲಿ, MRI ಸ್ಕ್ಯಾನ್ ಆಗಲಿ, ಮತ್ತೆ ಆಲ್ ಸಾರ್ಟ್ಸ್ ಆಫ್ ಬ್ಲಡ್ ಟೆಸ್ಟ್ ವಿಚ್ ಆರ್ ನೀಡೆಡ್ ಫಾರ್ ದ ಟ್ರೀಟ್ಮೆಂಟ್. ಅದೇ ರೀತಿಯಲ್ಲಿ ಕೀಮೋಥೆರಪಿ, ರೇಡಿಯೋಥೆರಪಿ, ಆಲ್ ದ ಟ್ರೀಟ್ಮೆಂಟ್ಸ್ ಆರ್ ಕಂಪ್ಲೀಟ್ಲಿ ಅವೈಲೇಬಲ್. ರೇಡಿಯೋ ಐಡಿನ್ ಥೈರಾಯ್ಡ್ಗೆ ಬೇಕಾಗಿರೋ ನ್ಯೂಕ್ಲಿಯರ್ ಮೆಡಿಸಿನ್ ಸ್ವಲ್ಪ ಟ್ರೀಟ್ಮೆಂಟ್ಸ್ ಬರುತ್ತೆ, ಅದೆಲ್ಲ ಕೂಡ ಅಲ್ಲಿದೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ಯಾವೆಲ್ಲ ರೀಸನ್ಗೆ ಕಾಣಿಸ್ಕೊಳ್ಳುತ್ತೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಹಾಗೆ ಮಹಿಳೆಯರಲ್ಲಿ ಯಾವೆಲ್ಲ ರೀತಿಯಾದಂತಹ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ, ಹಾಗೆ ಸೈಟ್ ಕೇರ್ ಹಾಸ್ಪಿಟಲ್ ಅಲ್ಲಿ ಯಾವೆಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಡಾಕ್ಟರ್, ಇಬ್ರಿಗೂ ಕೂಡ ಥ್ಯಾಂಕ್ ಯು. ನಾನು ಹೇಳಕ್ ಇಷ್ಟಪಡುವಂಥದ್ದು ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಸೊ ಎಲ್ಲರೂ ಸ್ಕ್ರೀನಿಂಗ್ ಅನ್ನುವಂಥದ್ದು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದ್ ವೇಳೆ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚೋದು ಹೇಗೆ ಅನ್ನುವಂತಹ ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಆಗ್ಬೋದು. ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಬೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಡಾಕ್ಟರ್ ಅನ್ನ ಭೇಟಿಯಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈವರೆಗಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.